ಮೊದಲನೇದಾಗಿ ಕರಿ ಸುಬ್ಬು ಸರ್ ನಾನು ವೇದಿಕೆಗೆ ಬರಮಾಡ್ಕೊಳ್ತೀನಿ ಟು ಲಾಂಚ್ ದ ಟ್ರೇಲರ್. ನಮ್ಮ ನಾಯಕ ನಟ ದಯಮಾಡಿ ವೇದಿಕೆಗೆ ಬರಬೇಕು. ಆರ್ಯನ್ ಆ್ಯಂಡ್ ರಾಧಾ ದಯಮಾಡಿ ವೇದಿಕೆಗೆ ಬನ್ನಿ. ಆ್ಯಂಡ್ ನಮ್ಮ ಇಬ್ಬರು ಪ್ರೊಡ್ಯೂಸರ್ಸ್ ದಯಮಾಡಿ ವೇದಿಕೆಗೆ ಬರಬೇಕು. ನಮನ್ ಅವರು ಹಾಗೆ ವೈಭವ್ ಅವರು ಒಂದು ಫ್ರೇಮಲ್ಲಿ ಇರ್ತಾರೆ. ಸೊ ಟ್ರೇಲರ್ ಲಾಂಚ್ ಅಂತ ಲೀಡ್ ಕೊಟ್ಟರೆ ಟ್ರೇಲರ್ ಲಾಂಚ್ ಆಗುತ್ತೆ. ಹಾಂ, ಲೋಕಿ ಅವ್ರು ದಯಮಾಡಿ ಪ್ಲೀಸ್. ಸರ್ ಮಧ್ಯ ಬನ್ನಿ. ಸರ್ ಯಾವ ಸ್ಟೈಲಲ್ಲಿ ಲಾಂಚ್ ಹೇಳಬೇಕು? ಮನು ಸರ್ ನೋಡಿ, ಆವಾಗಲೇ ಅದೇ ಥರ ರೆಕಗ್ನೈಸ್ ಮಾಡ್ತಿದ್ರಲ್ಲ ಸರ್. ನಾನು ಎಲ್ರಿಗೂ ನಮಸ್ಕಾರ. ಈಗ ನಾನು ಕರುಣಾಕರ ಚಿತ್ರದ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಾವೆಲ್ಲ ಸ್ಟೇಜ್ ಮೇಲಿದ್ದೀವಿ. ಈಗ ಮೊದಲು ಟ್ರೈಲರ್ ನೋಡೋಣ. ಟ್ರೈಲರ್ ಲಾಂಚ್, ಲೈಟ್ಸ್ ಆಫ್. ಮತ್ತೇನೇನು ಫೋಟೋ ತಗೊಳಪ್ಪ ನೀನು. ಥ್ಯಾಂಕ್ ಯು. ಸೊ ಪ್ಲೀಸ್ ಬಿ ಸೀಟೆಡ್. ಟ್ರೈಲರ್ ನೋಡ್ಕೊಂಬರೋಣ. ನಾನು ಕರುಣಾಕರ ಟ್ರೈಲರ್ನ ಕರಿ ಸುಬ್ಬು ಸರ್ ಲಾಂಚ್ ಮಾಡಿದ್ದಾರೆ. ಕ್ಯಾನ್ ವಿ ಹ್ಯಾವ್ ದ ಟ್ರೈಲರ್ ಪ್ಲೀಸ್? ನಾನು ಕರುಣಾಕರ, ನೀವು ನಿಜ ಜೀವನದಲ್ಲಿ ಇಬ್ಬರು ಮಕ್ಕಳಿಗೆ ತಂದೆ. ಸೊ ನಮ್ಮ ಸಿನಿಮಾ ತಂಡ ಮಾತನಾಡ್ತಿದ್ರು, ಈ ಟ್ರೈಲರ್ನ ನಾವು ಕರಿ ಸುಬ್ಬು ಸರ್ ಹತ್ರ ಲಾಂಚ್ ಮಾಡಿಸೋಣ ಅಂತ ಹೇಳಿ ಮಾತಾಡ್ತಿದ್ರು. ಒಂದು ಆ್ಯಪ್ಟ್ ಅತಿಥಿ, ಪ್ರತಿ ಮಧ್ಯಮ ವರ್ಗದ ರೆಪ್ರೆಸೆಂಟೇಟಿವ್ ತಂದೆಯ ಕಥೆ ಇಲ್ಲಿದೆ. ತಮಗೆ ಹೇಗೆ ಅನ್ನಿಸ್ತು ಟ್ರೈಲರ್ ಹಾಗೆ ಹಾಡುಗಳು? ಮನೋ ನಿಂತ್ಕೋಬೇಕಾ? ಬೇಡ ಸರ್. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಪಾರ್ಟ್ ಆಫ್ ದಿ ಟೀಮ್ ಇದೆ. ಪಾಪ್ಕಾರ್ನ್ ಫಿಲಿಮ್ಸು ಭಾಳ ಒಳ್ಳೆಯ ಹೆಸರು, ನಾನು ಕರುಣಾಕರ. ಈಗ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾ ಟೈಟಲ್ಸ್ ನೋಡಿದ್ರೆ ಒಂದು ಫ್ಯಾಮಿಲಿ ಟೈಟಲ್ಲು, ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ ಮಕ್ಕಳು, ತಂದೆ ತಾತ ಅಜ್ಜಿ ಎಲ್ಲ ಬಂದು ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಒಂದು ಸಿನಿಮಾ ಈ ಕಾಲಘಟ್ಟದಲ್ಲಿ ಬರ್ತಾ ಇರೋದು ಭಾಳ ಕಡಿಮೆ ಆ ಥರ ಒಂದು ಫ್ಯಾಮಿಲಿ ಸಿನಿಮಾ. ಸೊ ಆರ್ಯ ತೇಜಸ್ ಆ ಥರ ಒಂದು ಕತೆ ಮಾಡಿಕೊಂಡು ಸ್ವತಃ ನಿರ್ದೇಶನ ಮಾಡಿಕೊಂಡು ಮುಖ್ಯ ನಾಯಕನ ಪಾತ್ರ ಮಾಡಿ ಅವರಿಗೆ ಬೆನ್ನೆಲುಬಾಗಿ ನಿಂತಂಥ ಸಂತೋಷ್ ಸುರೇಶ್ ಭಾಳ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಅವರ ಹೆಂಡತಿ ಪಾತ್ರ, ನಾಯಕಿ ಪಾತ್ರ ರಾಧಾ ಭಾರ್ಗವಿ, ರಾಧಾ ಭಗವತಿ. ನಾನು ಬೇರೆ ಸೀನ್ಗಳು ನೋಡಿಲ್ಲ, ಟ್ರೈಲರ್ ನೋಡಿದೆ. ಮತ್ತು ಸಾಂಗು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ, 3 ಸಾಂಗು. ಒಬ್ಬ ಚಿತ್ರ ನಿರ್ದೇಶಕ ಹೇಗೆ ಹಣಕಾಸಿನ ತೊಂದರೆ ಮತ್ತು ಒಂದು ಫ್ಯಾಮಿಲಿ ಮದುವೆ ಮಾಡಿಕೊಂಡು ಒಂದು ಮಗುವಾಗಿರುತ್ತೆ, ಹೇಗೆ ತೊಳೆದಾಡ್ತಾನೆ ತನ್ನ ಕುಟುಂಬನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅನ್ನೋದೇ ಈ ಚಿತ್ರದ ಕಥೆ. ನನ್ನ ಕತೆ ಬಂದು ಹೇಳಿದಾಗ ಭಾಳ ಇಷ್ಟ ಆಯಿತು. ನಾನು ಈ ಚಿತ್ರದಲ್ಲಿ ಒಬ್ಬ ಪೈಂಟ್ ಮಾಡುವಂಥ ಮೇಸ್ತ್ರಿ. ಸೊ ಕೊನೆಗೆ ಒಬ್ಬ ಒಳ್ಳೆಯ ಪೈಂಟರ್ ಆತ, ಒಬ್ಬ ಕಲಾವಿದ ನಿರ್ದೇಶನ ಮಾಡಬೇಕು ಅಂತ ಹೊರಡ್ತಾನೆ. ಅವನಿಗೆ ಹೇಗೆಲ್ಲ ತನ್ನ ಜೀವನದಲ್ಲಿ ತೊಡಕುಗಳನ್ನ ಅನುಭವಿಸ್ತಾನೆ ಅನ್ನೋದು ಕೊನೆಗೆ ನನ್ನ ಹತ್ರ ಒಂದು ಪೈಂಟ್ ಕೆಲಸಕ್ಕೂ, ಬಿಲ್ಡಿಂಗ್ ಪೈಂಟ್ ಕೆಲಸ ಮಾಡೋದಕ್ಕೂ ಒಂದು ಮೇಸ್ತ್ರಿಗೆ ಅವನ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಇಲ್ಲೂ ಬಣ್ಣ ಬಿಡಿಸ್ತೀಯ, ಅಲ್ಲೂ ಬಣ್ಣ ಬಿಡಿಸ್ತೀಯ, ಬಾಪ ಬಣ್ಣ ಹೊಡಿ ಅಂದ್ಬಿಟ್ಟು ಕರ್ಕೊಂಡೋಗಿ, ಹೇಗಿದ್ರು ಕೂಲಿ ಬರುತ್ತೆ, ನಿನ್ನ ಕೆಲಸ ಗೊತ್ತಿದೆ ಅಂತಂದ್ಬಿಟ್ಟು ಬಿಲ್ಡಿಂಗ್ ಬಣ್ಣ ಹೊಡಿಸ್ತೀನಿ. ಈ ಥರ ಒಂದು ಪಾತ್ರ ನಂದು. ಸೊ ಭಾಳ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನನ್ನ ಸೀನ್ಗಳನ್ನೆಲ್ಲ ಭಾಳ ನೀಟಾಗಿ ಮುಗಿಸ್ಕೊಂಡ್ರು. ಹೇಳಿದ ಟೈಮ್ಗೆ, ಹೇಳಿದ ರೀತಿ ನಿರ್ಮಾಪಕರಿಗೆ ನಿರ್ಮಾಪಕರವರು ಬರೀ ನಿರ್ಮಾಪಕರಲ್ಲ, ಒಂದು ಟೀಮ್ನಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ಸಂತೋಷ್ ಅವರು ಕೆಲಸ ಮಾಡಿದ್ದಾರೆ ಈ ಟೀಮ್ನಲ್ಲಿ. ನಾನು ಶೂಟಿಂಗ್ ಟೈಮ್ನಲ್ಲಿ ಅವ್ರನ್ನ ನೋಡಿದೆ. ಅವರ ಇಂಟ್ರೆಸ್ಟು ಮತ್ತು ಎಂಥೂಸಿಸಮ್ಮು ಎಲ್ಲನೂ ಈ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ಈಗ ಟ್ರೈಲರ್ ನೋಡಿದ್ಮೇಲೆ ಮತ್ತು ಸಾಂಗ್ಗಳು ನೋಡಿದ್ಮೇಲೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಸೊ ಈ ರೀತಿ ಚಿತ್ರಗಳಿಗೆ, ಚಿತ್ರಮಂದಿರಕ್ಕೆ ಜನ ಬರಬೇಕು. ಇವತ್ತಂತೂ ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಗಳು ನಡೆಯೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಆಡಿಯನ್ಸ್ ಕೊರತೆ, ಪ್ರೇಕ್ಷಕರ ಕೊರತೆ ತುಂಬ ಕಾರಣ. ಯಾವುದೋ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಗೆಲ್ಲುತ್ತೆ. ಈ ರೀತಿಯ ಸಿನಿಮಾಗಳನ್ನ ಫ್ಯಾಮಿಲಿ ಮಂದಿ ಮನೆಗೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡಿ ಹೊಸ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಕರಿ ಸುಬ್ಬು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಸುಹಾಸ್ ಅವ್ರನ್ನ ಮಾತನಾಡ್ತೀನಿ, ಟೆಕ್ನಿಕಲ್ ಟೀಮಿಂದ. ಮ್ಯಾಕ್ಸಿಮಮ್ ಎಲ್ಲ ಟೀಮ್ ಮೆಂಬರ್ಸ್ ಕವರ್ ಮಾಡಿದ್ದಾರೆ.
ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲ ಥಿಯೇಟರ್. ಇನ್ನು ಯಾರೂ ಮಾತಾಡಿಲ್ಲ, ಕರಿಸುಬ್ಬು ಸರ್ ಮಾತ್ರ ಮಾತಾಡೋದು. ಸಾರಿ, ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲ ಥಿಯೇಟರ್ಸಲ್ಲೇ ಬಂದು ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಆಲ್ಮೋಸ್ಟ್ ಹೊಸ ಫೇಸಸ್ಸು, ಹೊಸ ಟೆಕ್ನಿಷಿಯನ್ಸು, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಜೆನ್ಯೂನ್ ಆಗಿದ್ದೀರಾ. ವೈಫ್ ಕೇಳಿದಾಗ ಈ ಸಿನಿಮಾ ಯಾಕೆ ಮಾಡಬೇಕು ಅನ್ನಿಸ್ತು, ನಾನು ಕರುಣಾಕರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ತೆ. ತುಂಬ ವರ್ಷಗಳ ಕಾಲ ಒಂದು ಕನಸಿತ್ತು ನನಗೆ, ನಾನು ಒಂದು ಸಿನಿಮಾ ಮಾಡಬೇಕು ಅಂತ. ಹಲವಾರು ಸಿನಿಮಾ ನೋಡ್ತಿದ್ದೆ. ಅದರಿಂದ ಆ ಕನಸೇನಾಯಿತು ಅಂದರೆ, ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂತು ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿತ್ತು. ಆ ಕಥೆನ ಈ ನಮ್ಮ ಆರ್ಯನ್ ತೇಜಸ್ ಅವ್ರು ಕೊಟ್ಟರು. ತುಂಬ ಇಷ್ಟ ಆಯಿತು ಕತೆ ಕೇಳಿ. ಅದರಿಂದ ನಾನು ಮತ್ತು ನಮ್ಮ ನಮನ್ ನಾರಾಯಣ್ ಇಬ್ಬರು ಸೇರಿ ಈ ಸಿನಿಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಎಲ್ಲರೂ ಸಹಕರಿಸಿ, ಇದೇ ಥರ ಸಹಕರಿಸಿದ್ರೆ ನೆಕ್ಸ್ಟ್ ಇನ್ನೂ ಒಂದು ಬೇರೆ ಸಿನಿಮಾ ಮಾಡೋ ರೀತಿ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವೈಭವ್ ಸರ್, ಅಲ್ಲಿ ಸಿನಿಮಾ ಅಂದರೆ ಈಗ ಒಂದು ತಂದೆ ತಾಯಿ, ಮೈಕ್ ಚೂರ್ ಹೈಟ್ ಇಟ್ಕೊಳ್ಳಿ ಸರ್. ಹೀಗೇನಾಗುತ್ತೆ ಅಂದರೆ, ಒಂದು ಮಕ್ಕಳು, ಒಂದು ಚಿಕ್ಕ ಮಕ್ಕಳು ತಂದೆಗೆ ಏನು ಕಷ್ಟ ಕೊಡ್ತವೆ, ಒಂದು ತಂದೆ ಆ ಮಗುಗಾಗಿ ಏನು ಕಷ್ಟಪಡ್ತಾರೆ, ಅದಕ್ಕೋಸ್ಕರ ಒಂದು ಚಿತ್ರನ ಮಾಡಿದ್ವಿ ಇದನ್ನು ಸರ್. ಇಲ್ಲ, ನಾನು ಆ್ಯಕ್ಟ್ ಮಾಡಿಲ್ಲ ಸರ್. ಆ್ಯಕ್ಟು ನನಗೇನು ಬೇಡ ಅಂತ ಅನಿಸಿತ್ತು. ನೆಕ್ಸ್ಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ನಾನು. ಹಾಂ ಓಕೆ ಸರ್. ಎಸ್, ಥ್ಯಾಂಕ್ ಯು ವೈಭವ್ ಸರ್, ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ತಡವಾಯಿತು. ದಯವಿಟ್ಟು ನಮ್ಮ ತಂಡನ ಕ್ಷಮಿಸ್ಕೊಡಿ. ನಾನು ಕರುಣಾಕರ. ಈ ಸಿನಿಮಾ ಅಪ್ರೋಚು ಮೊದಲು ನನಗೆ ಆರ್ಯನ್ ತೇಜಸ್ಸು ತುಂಬ ಹಳೆ ಸ್ನೇಹಿತರು. ಇಬ್ಬರು ಡೈಲಿ ವಾಕಿಂಗ್ ಮೇಟ್ಸು. ಸೊ ವೀಕ್ಲಿ ಒಂದು ಸ್ವಲ್ಪ ಲಾಂಗ್ ಮ್ಯಾರಥಾನ್ ಮಾಡ್ತಾಯಿದ್ವಿ, ಒಂದು 25 ಕಿಲೋಮೀಟ್ರು. ಸೊ ಆ ಮೂಮೆಂಟಲ್ಲಿ ಹಲವಾರು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಸಿನಿಮಾ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳು. ನನ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಆಸಕ್ತಿ ಇತ್ತು. ಬಟ್ ಮೂಲತಃ ನಾವು ತುಂಬ ಕೆಳಮಟ್ಟದ ಕುಟುಂಬದಿಂದ ಬಂದವರು, ತಂದೆ ಕೂಲಿ ಮಾಡ್ಕೊಂಡಿದ್ದವರು. ಸೊ ಆ ಮೂಮೆಂಟಲ್ಲಿ ಒಬ್ಬ ಕೆಳಮಟ್ಟದ ಕುಟುಂಬದಲ್ಲಿ ಬೆಳೀತಿದ್ದಂಥ ಹುಡುಗ ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ, ಆ ರಂಗಕ್ಕೆ ಹೋಗ್ತೀನಿ ಅಂದಾಗ ಆಬ್ವಿಯಸ್ಲಿ ಮನೇಲಿ ಏನು ವಿರೋಧ ಬಂತು, ಅದು ನಮ್ಮನೇಲೂ ಕೂಡ ಬಂತು. ಅದಾದಮೇಲೆ ನಾವೊಂದು ಸ್ಟೇಜಿಗೆ ಬಂದ ಮೇಲೆ ಆರ್ಯನ್ ತೇಜಸ್ಸು ಸ್ನೇಹಿತರಾದ್ಮೇಲೆ ಈಗ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಕತೆ ಇದೆ ಹೀಗೆ ಹಾಗೆ ಅಂತ ಮಾತ್ರ ಅವ್ರ ಸಿನಿಮಾದಲ್ಲಿ ಇದ್ದೀನಿ ನನಗೆ ಗೊತ್ತಿತ್ತು. ಆಗ ಈ ಕತೆನ ಹೇಳಿದ್ರು, ಸರಿ ಡೆವಲಪ್ ಮಾಡಿ ನೋಡೋಣ ಅಂದೆ. ಮಾಡ್ಕೊಂಡು ಬಂದಮೇಲೆ ಕೂತ್ಕೊಂಡು ಕತೆ ಹೇಳಿದಾಗ ಅದು ಎಲ್ಲೋ ಒಂದು ಕಡೆ ಅದು ನನ್ನ ತಂದೆ ಮತ್ತು ನನ್ನ ನಡುವಿನ ಒಂದು ಬಾಂಧವ್ಯನ ನನಗೆ ನೆನಪಾಯಿತು. ಸೊ ನನ್ನ ತಂದೆ ಕೂಡ ನನಗೆ ಅಷ್ಟೇ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ, ಒಂದು ಕೂಲಿ ಮಾಡ್ಕೊಂಡು ಮೂಟೆ ಹೊತ್ಕೊಂಡು ಕಷ್ಟಪಟ್ಟಂಥ ವ್ಯಕ್ತಿ. ಸೊ ಈ ಸಿನಿಮಾ ಫಸ್ಟ್ನ ಕೇಳಿದ ತಕ್ಷಣ ಅಟ್ಲೀಸ್ಟ್ ಅವ್ರಿಗೋಸ್ಕರ ಈ ಸಿನಿಮಾ ಮಾಡೋಣ, ಡೆಡಿಕೇಟ್ ಮಾಡೋಣ. ಈ ಥರ ಎಷ್ಟೋ ಫಾದರ್ಸ್ ಇದ್ದಾರೆ. ಸೊ ಒಂದು ಮಕ್ಕಳಿಗೋಸ್ಕರ ಬೆನ್ನೆಲುಬಾಗಿ ಅವ್ರ ಕಣ್ಣಿಗೆ, ಮಕ್ಕಳು ಏನೇ ಮಾಡಬೇಕು ಅಂದ್ರೆ ಫಸ್ಟು ಮುಂದೆ ಮಕ್ಕಳು ಅವ್ರು ಓದೋದಿರ್ಬೋದು ಅಥವಾ ಗುರಿ ಇರ್ಬೋದು, ಅವ್ರು ಮುಂದೆ ಕಷ್ಟಪಡೋದು ಬೇರೆ. ಬಟ್ ತಂದೆ ಆದವನು ಅವ್ರ ಬೆನ್ನಿಂದೆ ಅವನು ಕಾಣ್ದಂಗೆ ಅವನ ವಿಷಸ್ನ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡೋದಿರುತ್ತಲ್ಲ, ಅದನ್ನು ಯಾವುದೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಸಿನಿಮಾನ ಅಪ್ರೋಚ್ ಮಾಡಿಕೊಂಡೆ ಸರ್. ಡೆಫಿನೆಟ್ಲಿ ಸರ್, ಇನ್ಕ್ಲೂಡ್ ಕೊಟ್ಟಿದ್ದೀನಿ. ಹಾಂ ಹೌದು ಸರ್, ಗೊತ್ತಿದೆ ಸರ್. ಇನ್ನೂ ತೋರಿಸಿಲ್ಲ ತಂದೆಗೆ, ಡೆಫಿನೆಟ್ಲಿ ತೋರಿಸ್ತೀನಿ ಸರ್. ಈಗ ರಿಲೀಸ್ ಬಿಫೋರ್ ಈಗ ಒಂದು ಶೋ ಇದೆ ಆ್ಯಕ್ಚುಲಿ ಚಾಮುಂಡೇಶ್ವರಿಯಲ್ಲಿ, ಅವತ್ತು ನಾನು ಕರೆದು ತೋರಿಸೋಣ ಅಂತ ಮಾಡಿದ್ದೀನಿ. ಆಲ್ಮೋಸ್ಟ್ ಕೆಲವೊಂದು ನಾವು ನಿಜ ಘಟನೆಗಳಿಂದ ಪ್ರೇರಿತವಾಗಿ ಕೆಲವೊಂದು ಸೀನ್ಗಳನ್ನ ಮಾಡಿದ್ದೀವಿ. ಕಥೆನೂ ಕೂಡ ಒಂದು ನಿಜ ಘಟನೆ ಆಧಾರಿತ ಸಿನಿಮಾನೇ ಬೇಸಲ್ಲಿ. ಆಲ್ಮೋಸ್ಟ್ ಟ್ರೂ ಇವೆಂಟ್ಸ್ ಈ ಥರ ನಡೀತಾನೆ ಇರುತ್ತೆ ಎಲ್ಲರ ಲೈಫಲ್ಲೂ ಕೂಡ. ಯಾರೋ ಒಂದು ಸ್ಕ್ರ್ಯಾಚ್ ಲೆವೆಲಿಂದ ಬಂದಿರ್ತಾರೆ ಲೈಫಲ್ಲಿ. ಆ ಮೂಮೆಂಟಲ್ಲಿ ಏನೋ ಒಂದು ವಿಷಯ ಇರುತ್ತೆ, ನಾವು ನಮ್ಮ ತಂದೆಯಿಂದ ಪಡ್ಕೊಳ್ಳೋಕ್ಕಾಗದೇ ಇರ್ಬೋದು ಅಥವಾ ನಮ್ಮ ಮಕ್ಳಿಗೆ ಅದನ್ನು ಕೊಡೋಕ್ಕಾಗದೇ ಇರ್ಬೋದು. ಈ ಥರ ಘಟನೆಗಳು ಸಾಕಷ್ಟಿದ್ದಾವೆ. ಸೊ ಆ ಎಲಿಮೆಂಟ್ಸು ನಮ್ಮ ಎಲ್ಲರ ಲೈಫಲ್ಲಿ ಇರೋದ್ರಿಂದ ಅದ್ರ ಬೇಸ್ ಮೇಲೆ ಮಾಡಿರೋಂಥ ಸಿನಿಮಾ ಸರ್. 2 ವರ್ಷ ಆಯಿತು. ಸೊ 2 ಅಂದರೆ 1.25 ವರ್ಷ ಆಗಿದೆ ಸರ್. 2024 ಮಿಡಲ್ ಆಫ್ ದ ಇಯರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಸಿನಿಮಾನ ಸರ್. ನಂದು ಮೂಲತಃ ಮೈಸೂರು, ಬಟ್ ಇರೋದೆಲ್ಲ ಹಾಸನ.
ಅದೇ ಸರ್ ವಿಜಯ್ ಸರ್ ಹತ್ರ ಮಾತಾಡಿದ್ದೀವಿ. ಮೊದಲಿಗೆ ಒಂದು 50 ಥಿಯೇಟರ್ಸಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಸ್ಕ್ರೀನ್ಸಲ್ಲಿ. ಆ ನಂತರ ನೋಡೋಣ, ಸಿನಿಮಾ ರೆಸ್ಪಾನ್ಸ್ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಮಾರ್ಕೆಟಿಂಗ್ಗೆ ಬೇಕಾಗಿರೋಂಥ ಒಂದಿಷ್ಟು ತಂಡದ ಜೊತೆ ಮಾತಾಡಿ ಅದಕ್ಕೆ ಬೇಕಾಗಿರೋಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಸರ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೆಲವೊಂದು ಘಟನೆ ನಡೀತು. ಮೂಲತಃ ಆರ್ಯನ್ ತೇಜಸ್ ಇರ್ಬೋದು, ನಾವೆಲ್ಲ ಇರ್ಬೋದು, ಸ್ಕೂಲ್ ಬ್ಯಾಕ್ಗ್ರೌಂಡಿಂದ ಬಂದವರು ಎಲ್ಲ. ಅವ್ರದ್ದು ಸ್ಕೂಲ್ ಇದೆ, ನಂದು ಸ್ಕೂಲ್ ಇದೆ. ಸೊ ಹೀಗೆ ಸ್ಕೂಲ್ ಸ್ನೇಹಿತರು ಓನರೊಬ್ಬರು ಹೀಗೆ ನಾವು ಸಿನಿಮಾ ಮಾಡ್ತಿರೋದು ಗೊತ್ತಿತ್ತು. ಸೊ ಕರೆದ್ರು ನಮ್ಮನ್ನು, ಹೇಗೆ ನಡೀತಾ ಇದೆ ಏನು ಅಂತೆಲ್ಲ ಕೇಳಿದ್ರು. ಸೊ ನಾವು ಮಾತಾಡಿದ್ವಿ ಅವ್ರ ಹತ್ರ. ಅವಾಗ ತೋರಿಸಿ ಸಾಂಗ್ಸು ಹೆಂಗೆ ಮಾಡಿದ್ದಾರೆ, ಸಾಂಗ್ಸ್ ನೋಡಿದ್ರು, ಒಂದು ಸೀನ್ ತೋರಿಸಿ ಅಂದರು, ನೋಡಿದ್ರು, ಕತೆ ಏನು ಅಂತೆಲ್ಲ ಕೇಳಿದ್ರು, ಡೀಟೇಲಾಗಿ ಹೇಳಿದ್ವಿ. ಖುಷಿ ಆಯಿತು ಅವ್ರಿಗೆ. ಅವ್ರೇನಂದ್ರು, ಒಂದು ಕೆಲಸ ಮಾಡಿ, ನಮ್ಮ ಮಕ್ಳಿಗೆ ಒಂದಿಷ್ಟು ನಾನು ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ, ತೊಗೊಳ್ತೀವಿ ಕೊಡಿ ಅಂತ ಕೇಳಿದ್ರು. ಒಂದು 250 ಟಿಕೆಟ್ಸು ಕೊಟ್ವಿ. ಅದಾದಮೇಲೆ ಅವ್ರ ಸ್ನೇಹಿತರುಗಳು ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಸ್ಟೇಟಸ್ ಎಲ್ಲ ಹಾಕ್ಕೊಂಡು ನಾನು ಸ್ಪಾನ್ಸರ್ ಮಾಡಿದ್ದೀನಿ ಅಂದ್ಕೊಂಡು ಹಾಕೊಂಡಿದ್ರು. ಅದರಿಂದ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅರೌಂಡ್ ನಮಗೊಂದು 45 ಸ್ಕೂಲ್ಸಲ್ಲಿ ಸ್ಮಾಲ್ ಟಿಕೆಟ್ಸ್ಗಳು ಆಲ್ರೆಡಿ ಹೋಗಿದೆ ಸರ್. ಸೊ ಅವರ ಪೇರೆಂಟ್ಸ್ಗಳಿಗೆ, ಅಂದರೆ ಮಕ್ಕಳಿಗೆ ಸ್ಪಾನ್ಸರ್ ಮಾಡಿದ್ದಾರೆ ಸ್ಕೂಲಿಂದ. ಬಟ್ ಅದನ್ನು ಪೇರೆಂಟ್ಸು ಕರ್ಕೊಂಡೋಗಿ ತೋರಿಸೋವಂಥ ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ ಏನಾಯಿತು ಅಂತ ಹೇಳಿದ್ರೆ, ಒಂದಿನ ಭಾವನಾ ಬೆಳಗೆರೆಯವರು ನಾವು ಕಾಲ್ ಮಾಡಿದ್ರು. ಈ ನ್ಯೂಸು ಅವ್ರದ್ದು ಪ್ರಾರ್ಥನಾ ಶಾಲೆ ಇದೆ. ಸೊ ಅವ್ರಿಗೆ ರೀಚ್ ಆಗಿತ್ತು, ನಮಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ನಾನು ಮತ್ತು ವೈಭವ್ ಅವರು ಹೋಗಿದ್ವಿ. ನಮ್ಮ ತಲೆಯಲ್ಲಿ ಸ್ವಲ್ಪ ಏನಪ್ಪ ಇವ್ರು ಫೋನ್ ಮಾಡಿದ್ದಾರೆ ಅನ್ನೋದಿತ್ತು. ಹೋದಾಗ ಶ್ರೀನಗರ ಕೆಟ್ಟಿಯವರು ಮತ್ತು ಭಾವನಾ ಬೆಳಗೆರೆ ಮೇಡಮ್ ಅವರಿಬ್ಬರು ನಮ್ಮನ್ನು ಮಾತಾಡ್ಸಿದ್ರು. ಸಿನಿಮಾದು ಸಾಂಗ್ಸ್ ಕೇಳಿದ್ರು. ನಿಜಾನ ಈ ಥರ ಟಿಕೆಟ್ಸು ಇಲ್ಲ ಪ್ರಚಾರದ ಗಿಮಿಕ್ಕ ಅಥವಾ ಟಿಕೆಟ್ಸ್ ಕೊಟ್ಟಿದ್ದೀರಾ ಅಂತ ಕ್ಯಾಶುವಲಾಗಿ ಕೇಳಿದ್ರು. ನಾವು ಇರೋದು ಹೇಳಿದ್ವಿ. ಅದಾದಮೇಲೆ ಅವ್ರದ್ದು ಪ್ರಾರ್ಥನಾ ಶಾಲೆಯಲ್ಲಿ ಒಂದು 8,500 ಮಕ್ಕಳಿದ್ರು. ಅದರಲ್ಲಿ ಒಂದಿಷ್ಟು ಟಿಕೆಟ್ಸ್ಗಳನ್ನ ಅವರು ಬೈ ಮಾಡಿ ಅವ್ರ ಸ್ಕೂಲ್ಗೆ ಸ್ಪಾನ್ಸರ್ ಮಾಡಿದ್ದಾರೆ. ಹೌದು ಸರ್, ಅವರೊಂದು ಮಾತು ಹೇಳಿದ್ರು, ಸಿನಿಮಾ ಕಂಟೆಂಟು ನನ್ನ ತಂದೆನ ನೆನಪು ಮಾಡ್ತದೆ ಅಂತ ಹೇಳಿ. ಸೊ ಹಂಗಾಗಿ ಈ ಸಿನಿಮಾಗೆ ಬೇಕಾಗಿರೋ ಎಲ್ಲ ಸಪೋರ್ಟ್ ನಾವು ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಕಿಟ್ಟಿ ಸರು ಕೂಡ ಖುಷಿಯಾಗಿ ನಿಮ್ಗೇನು ಪ್ರಮೋಷನ್ ಸಪೋರ್ಟ್ ಬೇಕು ಹೇಳಿ ಅಂತ ಹೇಳಿದ್ರು. ಇವತ್ತು ಬರಬೇಕಿತ್ತು, ಬಟ್ ಅವರು ವಿಯಟ್ನಾಮ್ಗೆ ಹೋಗಿದ್ದಾರೆ ಇಬ್ಬರು, 26 ರಿಟರ್ನ್. ಹಾಗಾಗಿ ಇವತ್ತು ಬರೋಕ್ಕಾಗಿಲ್ಲ. ಬಟ್ ನಾವು ಒಂದೇ ಮಾತು ಕೇಳಿದ್ದು, ಸರ್ ನಿಮ್ಮ ವಾಯ್ಸ್ ಓವರ್ ಬೇಕಾಗಿತ್ತು ಅಂತ ಇಮಿಡಿಯೇಟ್ ಬಂದು ವಾಯ್ಸ್ ಓವರ್ ಕೊಟ್ಟು ಹೋದ್ರು ಸರ್. ಅಂದರೆ ನಮ್ಮಂಥ ಹೊಸಬ್ರಿಗೆ ಈ ಥರ ಯಾರೊಬ್ಬರು ಸಪೋರ್ಟ್ ಮಾಡಿದಾಗ ನಮಗೂ ಇನ್ನೂ ಏನೋ ಮಾಡಬೇಕು ಅನ್ನೋದೊಂದು ಹುಮ್ಮಸ್ ಬರುತ್ತೆ. ಆ್ಯಕ್ಚುಲಿ ಆರ್ಯನ್ ತೇಜಸ್ ಅವರು ಭಾಳ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅವರು ಸುಮಾರು ಒಂದು 22 ವರ್ಷ ಆಯಿತು ನಾವಿಬ್ಬರು ಇಂಡಸ್ಟ್ರಿಯಲ್ಲಿ ಬಂದು ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಚಾನ್ಸ್ಗಳು ಕೇಳ್ಕೊಂಡು ಚೌಟ್ರಿಗಳಲ್ಲಿ ಊಟ ಮಾಡ್ಕೊಂಡು ಇಬ್ಬರು ಆಡಿಷನ್ಸ್ಗೆ ಹೋಗೋದು. ಅವ್ನು ಸೆಲೆಕ್ಟ್ ಆಗ್ತಿದ್ದ, ನಾನು ಸೆಲೆಕ್ಟ್ ಆಗ್ತಿದ್ದಿಲ್ಲ. ಕಾರಣ ಬೆಳ್ಳಗವನೇ, ನಾನು ಬೆಳ್ಳಗಿದ್ದೀನಿ ಅಂತ. ನೋಡಿ ಇದೇ ನಗು ಇಕ್ಕೊಂಡೆ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದ ಡೈರೆಕ್ಟರ್ಗಳನ್ನ, ಪ್ರೊಡ್ಯೂಸರ್. ಕೊನೆಗೆ ಇವತ್ತು ಈ ವೇದಿಕೆಯಲ್ಲಿ ಈ ಮಟ್ಟಕ್ಕೆ ಬಂದಿರೋದು, ನಾನು ಕರುಣಾಕರ ಈ ಒಂದು ಸಿನಿಮಾ ಮಾಡಿ ನಾಯಕ ನಟನಾಗಿ ಮಾಡ್ತಿರೋದು ಭಾಳ ಖುಷಿ ಆಗ್ತಾಯಿದೆ. ಒಂದು ಮೈಲ್ಗಲ್ ನಮಗೆ ಈ ನಾನು ಕರುಣಾಕರ ಸಿನಿಮಾಗೆ. ಜೊತೆಗೆ ಇವರ ಒಂದು ಕನಸು ಇವತ್ತು ನನಸಾಗಿದೆ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಆ್ಯಂಡ್ ಈ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಾನು ಸಾಂಗ್ ಎಲ್ಲ ನೋಡಿದ್ದೀನಿ. ಜೊತೆಗೆ ಶೂಟಿಂಗಲ್ಲೂ ನಾನು ಸ್ವಲ್ಪ ಭಾಗಿಯಾಗ್ತಿದೆ. ಪೂರ್ತಿ ಯಲಂಕ ಭಾಗದಲ್ಲಿ ತೆಗೆದಿರುವಂಥದ್ದು. ನನಗೆ ಹಾಡು ಅದೆಲ್ಲ ನೋಡ್ತೀವಿ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ಕಲರ್ಫುಲ್ ಆಗಿದೆ. ಸೊ ಪೋಸ್ಟರ್ ಹೇಗಿದೆಯೋ ಅದೇ ರೀತಿ ಸಿನಿಮಾ ಸಾಂಗ್ಸ್ಗಳು ನೀವು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನನಗಂತೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಕಷ್ಟಪಟ್ಟು ಸಿಕ್ಕಾಪಟ್ಟೆ ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ಸೋಕ್ಕೆ ಒದ್ದಾಡ್ತೀವಿ, ಮನೆಗೆ ಎಷ್ಟೋ ತೂತುಗಳ್ನ ಮುಚ್ಚೋಕ್ಕೆ ಒದ್ದಾಡ್ತಿರ್ತೀವಿ. ಅಂತ ಇದರಲ್ಲಿ ಈ ನಾನು ಕರುಣಾಕರ ಎಷ್ಟು ಕಷ್ಟಪಟ್ಟಿದ್ದಾನೋ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಆಗಿದೆಯಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇಲ್ಲ ಪ್ರಾಬ್ಲಮ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದೇ ಒಂದು ಈ ಸಿನಿಮಾ. ಆ್ಯಂಡ್ ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಹೋಲ್ ಟೀಮ್ ತುಂಬ ಕಷ್ಟಪಟ್ಟಿದೆ. ನಾನು ಕರುಣಾಕರ ಟೀಮ್ ಅಂತೂ ಅಲ್ಲಿ ನೋಡಿ, ಎಲ್ಲಿ ಅಪ್ಪ ಕೊನೆಗೆ ನಮ್ಮ ಸಿನಿಮಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ಸಾಂಗ್ ಬಂದಿದೆ. ನನಗಂತೂ ಸಾಂಗ್ ಅಂತೂ ಬ್ಯೂಟಿಫುಲ್ಲಾಗಿ ಇಷ್ಟ ಆಗಿದೆ ಸರ್. ನಾನು ಅದೇ ಕೇಳ್ತೀನಿ, ಸರ್ ಸಾಂಗ್ ಏನಾದರೂ ಯಾರಿಗಾರು ಕೊಟ್ಟಿದ್ದೆ? ಇಲ್ಲ ನಮ್ಮ ಪಾಪ್ಕಾರ್ನಲ್ಲೇ ಮಾಡಿದ್ದೀವಿ ಅಂದರು. ಸೂಪರ್ ಸರ್ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಆಲ್ ದ ಬೆಸ್ಟ್, ಒಳ್ಳೆ ಟೀಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಸಿನಿಮಾನ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಆ್ಯಂಡ್ ಎಲ್ಲರೂ ನೋಡಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್, ಸೂಪರ್ ಮಾಡಿದ್ದೀರಾ ಸರ್. ನನ್ನ ಪಾತ್ರ ನಾನು ಗೆಸ್ಟ್ ಅಪಿಯರೆನ್ಸ್ ಆಗಿ ನನ್ನ ಸ್ನೇಹಿತ ಮಾಡ್ತಿರೋದನ್ನ ಜೊತೆಲೇ ಇದ್ದೆ. ಹಂಗೆ ಒಂದು ಕಾಮಿಡಿ ಪಾತ್ರದಲ್ಲಿ ಮಾಡಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ಫ್ರೆಂಡ್ ಆಗಿ ಮಾಡಿದ್ದೀನಿ, ಫ್ರೆಂಡ್ ಪಾತ್ರದಲ್ಲಿ ಮಾಡಿದ್ದೀನಿ. ಭಾಳ ಅದ್ಭುತವಾಗಿದೆ ಪಾತ್ರ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದೀನಿ, ಗೆಳೆಯನ ಜೊತೆ ನಿಂತ್ಕೊಂಡಿದ್ದೀನಿ ಜೊತೆಯಲ್ಲಿ. ಅದೇ ಒಂದು ಖುಷಿ ನನಗೆ. ಧನ್ಯವಾದಗಳು ಲೋಕಿ ಅವರೇ, ಆಲ್ ದ ವೆರಿ ಬೆಸ್ಟ್. ಸಾಂಗ್ಸ್ ತುಂಬ ಬ್ಯೂಟಿಫುಲ್ ಅಂದರು. ಸಾಂಗ್ ಬ್ಯೂಟಿಫುಲ್ಲ, ರಾಧಾ ಅವ್ರು ಬ್ಯೂಟಿಫುಲ್ಲ ಅಂತ ಗೊತ್ತಾಗಿಲ್ಲ. ಅವ್ರು ನೋಡ್ಕೊಂಡು 2 ಸರಿ ಹೇಳಿದ್ರು ಸಾಂಗ್ ತುಂಬ ಖಡಕ್ ರೋಲ್ ಇದೆ. ಇಲ್ಲಿ ನೋಡಿದ್ರೆ ಆರ್ಡಿನರಿ ಒಬ್ಬ ಹೌಸ್ ವೈಫ್ ಕ್ಯಾರೆಕ್ಟ್ರು. ಹೀರೋಯಿನ್ ಬೇರೆ ಆಗಬೇಕಂತ ಹೊರಟಿದ್ದೀರಿ, ಹೀರೋಯಿನ್ ಆಗ್ತೀರಾ ಹೇಗೆ ಅಂತ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ.
ಇದು ನನ್ನ ಎರಡನೇ ಪ್ರೆಸ್ ಮೀಟ್. ತಾವೆಲ್ಲರೂ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಬಂದಿದ್ರಿ. ಸೊ ನಿಮ್ಮನ್ನೆಲ್ಲ ಮತ್ತೆ ನೋಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನಾನು ಕರುಣಾಕರ, ತುಂಬ ಒಳ್ಳೆ ಸ್ಟೋರಿ. ಈ ಒಂದು ಸ್ಟೋರಿಯಲ್ಲಿ ನಾನು ಲೀಡಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನನ್ನ ಪಾತ್ರ ಒಬ್ಬ ತಾಯಿಯ ಪಾತ್ರ. ನನಗೆ ಸ್ಟಾರ್ಟಿಂಗಲ್ಲಿ ಒಪ್ಕೋಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಹೇಗಪ್ಪ ಇವಾಗ ಹಿಂದೆ ಎಲ್ಲ ನೀವು ನೋಡಿರೋ ಹಾಗೆ ಬ್ರಾಹ್ಮಣರ ಮನೆ ಹುಡುಗಿ, ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟು ಆ ಥರ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ನನ್ನ ಹಿಂದಿನ ಪ್ರಾಜೆಕ್ಟ್ ಅಮೃತಧಾರೆಯಲ್ಲಿ ಮಲ್ಲಿ ಕ್ಯಾರೆಕ್ಟರನ್ನು ನೀವು ನೋಡೇ ಇದ್ದೀರಿ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದು ಇವಾಗ ಡೈರೆಕ್ಟಾಗಿ ಒಂದು ತಾಯಿ ಪಾತ್ರ ಮಾಡಬೇಕು ಅಂತ ಬಂದಾಗ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಸ್ಟೋರಿ ಆ್ಯಂಡ್ ಅದೊಂದು ಏನಂತಾರೆ ಬಾಂಡಿಂಗ್ಸನ್ನು ತಿಳಿಸುವಂಥ ಸ್ಟೋರಿ ಆಗಿದ್ದರಿಂದ ನಾನು ಈ ಒಂದು ಕಥೆಯನ್ನು ಒಪ್ಕೊಂಡೆ. ನನಗೆ ಪರ್ಸ್ನಲಿ ಈ ಒಂದು ಕತೆ ಕೇಳಿದಾಗ ನನ್ನ ಹಳೆ ಮೆಮೊರೀಸ್ ಎಲ್ಲ ನನಗೆ ಮತ್ತೆ ಕಣ್ಮುಂದೆ ಬಂದ ಹಾಗಾಯಿತು. ಎಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲ ರೀಕಾಲ್ ಮಾಡ್ತಾ ನಾನು ಕೂತ್ಕೊಂಡಿದ್ದೆ ಈ ಒಂದು ಸ್ಟೋರಿ ನಾನು ಕೇಳಬೇಕಾದ್ರೆ. ಸೊ ಡೆಫಿನೆಟ್ಲಿ ಈ ಒಂದು ಸ್ಟೋರಿ ತುಂಬ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ಸಿನಿಮಾ ಇದರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಎಲ್ರಿಗೂ ತಮ್ಮ ಮೆಮೊರೀಸ್ ಮತ್ತೆ ಕಣ್ಮುಂದೆ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಸ್ಟೋರಿಯನ್ನು ಒಪ್ಕೊಂಡೆ. ಆ್ಯಂಡ್ ಸಾಂಗ್ ಎಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಕೇಳಿಸಿದ್ರು, ತುಂಬಾ ಖುಷಿ ಆಯಿತು ಸಾಂಗ್ಸು ಕೇಳಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿ ವಿಚಾರ. ಈಗಿನ ಸಿನಿಮಾಸಲ್ಲಿ UA ಸಿಗುತ್ತೆ, ಬಟ್ ಯು ಸಿಗೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ನಮಗೆ ಯು ಸಿಕ್ಕಿದೆ. ಸೊ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ದಿಸ್ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ನನಗೆ ಮಾತು ಹೊರಡ್ತಿಲ್ಲ, ನನಗೆ ಭಯ ಆಗ್ತದೆ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ತಾವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ, ನಮ್ಮನ್ನೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತಮ್ಮೆಲ್ರಿಗೂ ತುಂಬ ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾನು ತುಂಬ ಚಿಕ್ಕವಳಿದ್ದಾಗ ಒಂದು 3 ವರ್ಷದ ಹುಡುಗಿ ಆಗೋವರೆಗೂ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೆ. ಬಟ್ ಅದಾದಮೇಲೆ ಮನೆ ಕಷ್ಟಗಳನ್ನು ಆ ವಯಸ್ಸಿನಲ್ಲಿ ನನಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅಷ್ಟಾಗಿ ನಾನೇನು ಕೇಳ್ತಾ ಇರಲಿಲ್ಲ. ನಾನು ಇಲ್ಲಿವರೆಗೂ ನಂಗೆ ಅದು ಬೇಕು, ನನಗೆ ಇದು ಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಯಾವತ್ತೂ ಕೇಳಿದ್ದೇ ಇಲ್ಲ. ಇನ್ನೂ ನನ್ನ ತಮ್ಮ ಕೇಳ್ತಾ ಇದ್ದ, ಬಟ್ ನಾನು ಅಷ್ಟಾಗೇನು ಕೇಳಿಲ್ಲ. ಸರ್, ಇದೇನಂತ ಅಂದರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ತಂದೆ ಆದಂಥ ಕೆಲವೊಂದು ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಬಟ್ ಕೆಲವೊಂದು ಪ್ರೆಷರ್ಗಳಿಂದಾಗಲಿ ಅಥವಾ ಪ್ರಾಬ್ಲಮ್ಸ್ಗಳಿಂದಾಗಲಿ ಅವರು ಆ ಒಂದು ಕನಸನ್ನು ಬದಿಗೊತ್ತಿ ತಮ್ಮ ಫ್ಯಾಮಿಲಿಗೆ ಏನು ಬೇಕು, ತಮ್ಮ ಮಕ್ಕಳಿಗೆ, ತಮ್ಮ ಪಾರ್ಟ್ನರ್ಗೆ, ತಮ್ಮ ತಂದೆ ತಾಯಿಗೆ ಏನು ಬೇಕು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಈ ಒಂದು ಪಾತ್ರದ ಕೂಡ ಅದೇ ಕಥೆ. ಈ ಒಂದು ಪಾತ್ರ ಅಂತ ಅಲ್ಲ, ತಂದೆ ತಾಯಿ ಇಬ್ಬರದು ಅದೇ ಕಥೆ. ನನಗೇನೋ ಒಂದು ದೊಡ್ಡದಾಗೇನೋ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ನಮಗಿರೋವಂಥ ಕೆಲವೊಂದು ಪ್ರಾಬ್ಲಮ್ಸಿಂದ ನನ್ನ ಮಕ್ಕಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ ನಾನು ನನ್ನ ಏನಂತಾರೆ ಕನಸುಗಳನ್ನೆಲ್ಲ ಬದಿಗೊತ್ತಿ ಇವ್ರಿಗೋಸ್ಕರ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಗಂಡ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತೀನಿ. ಇದು ಜಸ್ಟ್ ಒಂದು ಸ್ಟೋರಿ ಅಲ್ಲ, ಪ್ರತಿಯೊಬ್ಬರ ಮನೆ ಕಥೆ ಇದು. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ, ಬಟ್ ಕಾರಣಾಂತರಗಳಿಂದ ಅದನ್ನು ಪೂರೈಸ್ಕೊಳ್ಳೋಕ್ಕಾಗಿರೋದಿಲ್ಲ. ಸರ್, ಇಲ್ಲ, ಇದು ನನ್ನ 5ನೇ ಸಿನಿಮಾ. ಸೊ ಇಲ್ಲಿವರೆಗೂ ಇದು ಭಾರ್ಗವಿ LLB ಬಂದು ನನ್ನ 10ನೇ ಸೀರಿಯಲ್ ಆಗಿದೆ. ಆ್ಯಂಡ್ ಇದು ನನ್ನ 5ನೇ ಸಿನಿಮಾ. ಸೊ ನನಗೆ ಎಲ್ಲ ಕಷ್ಟಗಳನ್ನು ನಾನು ನೋಡ್ಕೊಂಡು ಬಂದಿರೋ ಅಂಥವಳು, ಒಂದೇ ಸಲ ಜಂಪ್ ಆದವಳಲ್ಲ. ನನಗೆ ಒಬ್ಬ ನಟಿಯಾಗಿ ಯಾವ ಪಾತ್ರನಾದರೂ ಕೊಟ್ಟರು ನಾನು ಅದನ್ನು ನೀಟಾಗಿ ನಿಭಾಯಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಅದ್ರ ಮೇಲೆ ನಾನು ಪಾತ್ರಗಳನ್ನ ಒಪ್ಕೊಳ್ತೀನಿ ಸರ್. ಆ್ಯಂಡ್ ಮೋರ್ ಓವರ್ ಇದನ್ನು ಒಪ್ಕೋಬಾರ್ದು ಅದನ್ನು ಒಪ್ಕೋಬಾರ್ದು ಅನ್ನೋದಕ್ಕಿಂತ
ಒಂದು ಸ್ಟೋರಿ ವೇಟೇಜ್ ನೋಡಿ, ಆ ಒಂದು ಪಾತ್ರದ ವೇಟೇಜ್ ನೋಡಿ ಕಲಾವಿದರು ಒಪ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇಲ್ಲಿ ಏನೋ ಕಿಸ್ಸಿಂಗ್ ಸೀನ್ ಇದೆಯೋ ಅಥವಾ ರೊಮ್ಯಾನ್ಸ್ ಸೀನ್ ಇದೆಯೋ ಅಥವಾ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಆ ಥರದ್ದೆಲ್ಲ ಇದೆಯೋ, ಆ ಥರದ್ದೆಲ್ಲ ಯೋಚನೆ ಮಾಡೋದಕ್ಕೆ ಅದೇನೂ ಇಲ್ಲ. ಇದು ಒಂದು ತಾಯಿ ಪಾತ್ರ. ತಾಯಿ ಅನ್ನೋದು ತುಂಬ ವೇಟೇಜ್ ಇರುವಂಥ ಒಂದು ಕ್ಯಾರೆಕ್ಟರ್. ಆ ಒಂದು ಪಾತ್ರ ಮಾಡೋಕ್ಕೆ ಅಷ್ಟೊಂದು ಯೋಚನೆ ಮಾಡಬೇಕಾಗಿ ಬರಲಿಲ್ಲ ಸರ್ ನನಗೆ. ಸೊ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಪಾತ್ರ ಇದು. ಏಕೆಂದರೆ ಒಂದು ಮಾತು ಹೇಳ್ತಾರೆ, ಒಬ್ಬ ತಾಯಿ ಆದರೆ ಮಾತ್ರ ಆ ಒಂದು ತಾಯಿ ಕಷ್ಟ ಗೊತ್ತಾಗುತ್ತೆ, ಆ ಒಂದು ಫೀಲ್ ಬರುತ್ತೆ ಅಂತ ಹೇಳಿ. ಬಟ್ ತಾಯಿ ಆಗದೇ ಆ ಒಂದು ಇದನ್ನು ಪಾತ್ರವನ್ನು ಅನುಭವಿಸಿ ಮಾಡೋದು ತುಂಬ ಕಷ್ಟಕರವಾದ ಕೆಲಸನೇ. ಈ ಪಾತ್ರ ಮಾಡಬೇಕಾದ್ರೆ ನಾನು ನನ್ನ ತಾಯಿನ ನೆನೆಸ್ಕೊಂಡೇ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಆಯಿತು, ಬಟ್ ನಮ್ಮ ಟೀಮ್ ಅವರೆಲ್ಲ ಸೇರಿಕೊಂಡು ಈ ಥರನೇ ಬರಬೇಕು ಅಂತ ಹೇಳಿ ತುಂಬ ಒತ್ತು ಕೊಟ್ಟು ಮಾಡಿರುವಂಥ ಪಾತ್ರ ಇದು. ಸೊ ತುಂಬ ಖುಷಿಯಿಂದ ಮಾಡಿದ್ದೀನಿ ಈ ಪಾತ್ರನ. ಹೌದು, ಎಲ್ಲರಿಗೂ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಬರ್ತಾರೆ. ನನ್ನ ನನಗೆ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ, ಮಾತು ಸ್ವಲ್ಪ ಕಮ್ಮಿನೇ ನಂದು. ಸೊ ಹಾಗಾಗಿ ನನಗೆ ಗೊತ್ತಿರೋರು ಎಲ್ರಿಗೂ ನಾನು ಎಲ್ಲರನ್ನೂ ಕರೆದಿದ್ದೀನಿ. ಸೊ ಎಲ್ಲರೂ ನನ್ನ ಮೇಲೆ ಆ ಒಂದು ಪ್ರೀತಿ ಅಭಿಮಾನಕ್ಕಾದರೂ ಬಂದೇ ಬರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಾ, ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ. ನಾನು ಕರುಣಾಕರ ತಮಗೆ ಒಳ್ಳೆ ಹೆಸರು ತಂದುಕೊಡಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು. ಇಲ್ಲಿ ನಿರ್ದೇಶಕನೂ ಹೌದು, ನಾಯಕ ನಟನೂ ಹೌದು, ಎರಡೂ ಜವಾಬ್ದಾರಿ ಬಗ್ಗೆ ತಮ್ಮ ಮಾತು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮನೆ ದೇವರಾದಂಥ ಕಾಲಭೈರವ, ಗುರು ರಾಘವೇಂದ್ರ, ಹಾಗೆ ತಂದೆ ತಾಯಿ, ಹಾಗೆ ನಿರ್ಮಾಪಕರು, ಹಾಗೆ ಮಾಧ್ಯಮ ಮಿತ್ರರ ಆಶೀರ್ವಾದ ಪಡಿತಾ ನನ್ನ ಮೊದಲನೇ ಭಾಷಣ ಇವತ್ತಿಷ್ಟು ಜನದ ಮುಂದೆ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಸುಮಾರು ಒಂದು 20 ವರ್ಷದ ಒಂದು ಸ್ಟ್ರಗಲು ಇವತ್ತು ನಾನು ಕರುಣಾಕರ ಆಗಿ ಎಲ್ಲರೂ ಮುಂದೆ ಬಂದು ನಿಂತಿದ್ದೀನಿ. ಇದು ಒಂದು ಪ್ರತಿಯೊಬ್ಬ ಫಿಲಿಮ್ ಮೇಕರ್ನ ಒಂದು ಕನಸು. ಆ ಕನಸು ಎಲ್ಲೂ ಕೂಡ ದಾರಿ ತಪ್ತಾನೆ ಇಷ್ಟು ವರ್ಷ ಆದ್ರೂ ಕೂಡ ಅದನ್ನು ನಿಧಾನವಾಗಿ ತಗೊಂಡು ಬಂದು ಇವತ್ತು ಈ ವೇದಿಕೆ ಮೇಲೆ ಬಂದು ನಿಂತು ಸೊ ನಿಮ್ಗಳ ಮೂಲಕ ಹಲವಾರು ಸ್ಕ್ರೀನ್ಗಳಲ್ಲಿ ನಾನು ಕರುಣಾಕರ ಬರ್ತಾ ಇದ್ದೀವಿ. ಈ ನಾನು ಕರುಣಾಕರ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಇದು ನಿಮ್ಮ ಸಿನಿಮಾ. ಪ್ರತಿ ಮನೆಯಲ್ಲೂ ಕೂಡ ನಡೆಯೋಂಥ ಒಂದು ಸಿನಿಮಾ ಇದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಬ್ಬರು ಕರುಣಾಕರ ಇರ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಮಮತಾ ಇರ್ತಾರೆ, ಹಾಗೆ ಟಾರ್ಚರ್ ಕೊಡೋ ಅಂಥ ಮಕ್ಕಳು ಕೂಡ ಇರ್ತಾರೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇದು ಕತೆ. ಈ ಸಿನಿಮಾ ನಂದು 2ನೇ ಸಿನಿಮಾ ಇದು ಡೈರೆಕ್ಷನಲ್ಲಿ. ಸೊ ಮೊದಲನೇ ಮೂವಿ ಪಾರ್ಕ್ ರೋಡ್ 100 ರೂಪಾಯಿ ಅಂತೇಳಿ ಒಂದು ಚಿಲ್ಡ್ರನ್ಸ್ ಬೇಸ್ ಮೇಲೆ ಮೂವಿ ಮಾಡಿದ್ದು. ಸೊ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಆಗಲೇ ಸಂತೋಷ್ ಅವರು ಹೇಳ್ತಾಯಿದ್ರು, ನಾವು ಅವರು ಕೂಡ ಗೆಳೆಯರು. ಸುಮಾರು ಒಂದು 20-25 ಕಿಲೋಮೀಟ್ರ್ ನಾವು ವೀಕ್ಲಿ ಒನ್ಸ್ ವಾಕ್ ಮಾಡಬೇಕಾದ್ರೆ ಅವ್ರಿಗೂ ನಮಗೂ ಸಿನಿಮಾ ಒಡನಾಟ ಸ್ವಲ್ಪ ಮಾತುಕತೆ ಆಗ್ತಾ ಒಂದು ಕಂಟೆಂಟ್ನ ನಾನು ಹೇಳಿದೆ. ಆವಾಗ ಅದನ್ನು ಡೆವಲಪ್ ಮಾಡಿ ಅಂತಂದರು. ಆ ಡೆವಲಪ್ಪು ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಸೊ ಭಯ ಆಗ್ತಾ ಇದೆ ಫಸ್ಟ್ ಟೈಮು. ಇದು ಕಂಟೆಂಟು ಲೈಕ್ ನನಗೆ ಎಲ್ಲರೂ ಮನೇಲೂ ನೋಡ್ತಾ ಇದ್ದೆ, ಹೊರಗಡೆ ನೋಡ್ತಾ ಇದ್ದೆ, ನನ್ನ ಮನೇಲೂ ನೋಡ್ತಾ ಇದ್ದೆ. ಸೊ ಇದೆಲ್ಲೋ ಒಂದು ಕಡೆ ಯೂನಿವರ್ಸಲ್ ಅನ್ನಿಸ್ತು ಸಬ್ಜೆಕ್ಟು. ಸೊ ನನಗೆ ಪಾರ್ಕ್ ರೋಡ್ ಮೂವಿನೂ ಕೂಡ ಒಂದು ಯೂನಿವರ್ಸಲ್ ಸಬ್ಜೆಕ್ಟಾಗಿ ನಾನು ಮಾಡಿದ್ದು. ನನಗೇನಾದರೆ ಫ್ಯಾಮಿಲಿ ಆಡಿಯನ್ಸ್ ನನಗೆ ಬರಬೇಕು ಅನ್ನೋದು ಒಂದು ಫೀಲ್ ಇತ್ತು. ಸೊ ಅವಾಗ ಆ ಕಂಟೆಂಟ್ನ ಹುಡುಕ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನೋಡಿದೆ ಆ ಘಟನೆ. ಅದೆಲ್ಲೋ ಒಂದು ಕಡೆ ನನಗೆ ಥಾಟ್ ಶುರು ಆಯಿತು. ಅದ್ರದ್ದು ಪ್ರೋಸೆಸ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಹಲವಾರು ವಿಷಯಗಳು ಸಿಗ್ತಾ ಹೋಯಿತು, ಟ್ರೂ ಇನ್ಸಿಡೆಂಟ್ಗಳು ಸಿಗ್ತಾ ಹೋಯಿತು. ಹೌದಲ್ವ, ಇದು ನಮ್ಮ ಕತೆಗೂ ಕೂಡ ಇದು ಎಲ್ಲೋ ಒಂದು ಕಡೆ ಕನೆಕ್ಷನ್ಸ್ ಇದೆ. ಇದು ಬರೀ ಒಬ್ಬರದಲ್ಲ, ಹಲವಾರು ಜನದ್ದು ಇದೆ ಅನ್ನೋದು ಒಂದು ಫೀಲ್ ಆಯಿತು ಸರ್. ಆವಾಗ ಡೆವಲಪಿಂಗ್ ಶುರು ಆಯಿತು. ಆ ಸ್ಕೂಲ್ ಪೇರೆಂಟ್ಸ್ದು ಅಂತಂದರೆ ಲೈಕ್ ಅದು ಪಾರ್ಕ್ ರೋಡ್ ಅನ್ನೋ ಸಿನಿಮಾದಲ್ಲೇ ತೋರಿಸಿದ್ದೀನಿ ಸರ್. ಬಟ್ ಮಕ್ಕಳಲ್ಲಿ ಇರೋಂಥ ಒಂದು ಏನು ಚಂಚಲತೆ, ಆ ತುಂಟಾಟಗಳೆಲ್ಲ ನೋಡಿದನಲ್ಲ, ಅವೆಲ್ಲವೂ ಕೆಲವೊಂದೆಲ್ಲ ಇದರಲ್ಲಿದೆ, ಸಿನಿಮಾದಲ್ಲಿದೆ.
ಯಲಹಂಕದಲ್ಲಿ ಮಾಡಿದ್ವಿ ಸರ್ ಬೆಂಗಳೂರಲ್ಲಿ, ಮತ್ತು ಮೈಸೂರು ಮತ್ತು ಮೇಲ್ಕೋಟೆ ಮಾಡಿದ್ದೀವಿ ಸರ್. ಟೆಕ್ನಿಕಲಿ ಟೀಮು ಬಂದು DOP ಬಂದು ವಿಜಯರಾಮ್ ಅಂತೇಳಿ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಬಂದು ರೋಹಿತ್ ಸವರ್ ಅಂತ ಹೇಳಿ, ಸೊ ಎಡಿಟರ್ ಬಂದು ಸುಹಾಸ್ VFX ಇದು ಮಾಡಿದ್ದಾರೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಚಾಮುಂಡೇಶ್ವರಿ ಆಗಿದೆ ಸರ್. ಮತ್ತು ಇನ್ನು ಡಬ್ಬಿಂಗು ಕಿಂಗ್ಸ್ ಫ್ರೇಮ್ ಅಂತೇಳಿ ವಿಜಯ್ ಹುಳ್ಳಾಳದಲ್ಲಿ ಅವ್ರದ್ದು ಸ್ಟುಡಿಯೋ ಇದೆ, ಅಲ್ಲಿ ಆಗಿದೆ ಸರ್. ಸೊ ಚಾಲೆಂಜಿಗೆ ಅನ್ನೋದು ಪ್ರತಿ ಹಂತನೂ ಚಾಲೆಂಜೇ ಸರ್. ಬಟ್ ಕೆಲಸನ ಇಷ್ಟಪಡ್ತೀನಿ, ಕೆಲಸನ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಆ ಕೆಲಸ ಇಷ್ಟಪಟ್ಟು ರೆಸ್ಪೆಕ್ಟ್ ಮಾಡಿದಾಗ ನನಗೆ ಅದು ಚಾಲೆಂಜಾಗಿ ಕಾಣಿಸಲ್ಲ, ಬಿಕಾಸ್ ನನಗೆ ಟೀಮ್ ಇತ್ತು. ಸೊ ಮೇಲಾಗಿ ಪ್ರೊಡ್ಯೂಸರ್ದು ಸಪೋರ್ಟ್ ಇತ್ತು ಸರ್. ಅವ್ರು ಸಪೋರ್ಟ್ ಕೊಟ್ಟಿದ್ದಕ್ಕೆ 2 ಕೆಲಸ ಆಯಿತು, ಇಲ್ಲ ಅಂತಂದರೆ ನನಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಟೀಮ್ ಚೆನ್ನಾಗಿತ್ತು ಸರ್. ಟೀಮ್ ಎಲ್ಲ ಥರದೂ ಕೂಡ ಕೋಆಪ್ರೇಟ್ ಮಾಡ್ತಾಯಿದ್ರು. ನಾವು ಹೋಮ್ವರ್ಕ್ ಮಾಡ್ಕೋತಾ ಇದ್ವಿ. ಲೈಕ್ ನಾನೀಗ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಆ್ಯಕ್ಟ್ ಮಾಡಿ ಮಾನಿಟ್ರ್ ಮುಂದೆ ಬಂದು ನೋಡ್ತಾ ಇದ್ವಿ, ಏನೋ ಚೇಂಜಸ್ ಬೇಕು ಅಂತಂದರೆ ಮಾಡ್ತಾ ಇದ್ವಿ. ಸೊ ಟೀಮ್ ಎಲ್ಲವೂ ಕೂಡ ನೋಡಿಕೊಂಡು ಇದು ಮಾಡ್ತಾ ಇದ್ವಿ ಸರ್. ಸರ್ ಇದರಲ್ಲಿ ಹಲವಾರು ವಿಷಯಗಳಿದ್ದಾವೆ. ಸೊ ಅದನ್ನು ನಾನು ಈಗ ಹೇಳೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ಅಲ್ಲ, ನೀವು ವೆಲ್ಕಮಿಂಗ್ ಹೆಂಗೆ ಮಾಡ್ತೀರಾ ಆಡಿಯನ್ಸ್ನ ಅಂತ ಕೇಳ್ತಿದ್ದಾರೆ. ಫ್ಯಾಮಿಲಿ ಸಬ್ಜೆಕ್ಟ್ ಸರ್, ಫ್ಯಾಮಿಲಿ ನೋಡೋವಂಥದ್ದು ಒಂದು ಸಬ್ಜೆಕ್ಟ್. ಕಾಮಿಡಿ ಇದೆ, ಫ್ಯಾಮಿಲಿ ಡ್ರಾಮಾ, ಎಮೋಷನಲ್ ಇದೆ ಸರ್. ಓಕೆ ಸರಿ, ಇನ್ನೇನಾದರೂ ಮಾತಾಡ್ತೀರಾ? ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಕರ್ಣಾಕರ ಇದೇ ಏಪ್ರಿಲ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 50 ಸ್ಕ್ರೀನ್ಸಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಇನ್ನೂ ಸಿನಿಮಾ ನೋಡಿಲ್ಲ ಸರ್. ಹಾಂ ಸರ್, ಓನ್ಲಿ ಸಿಟಿ ಸರ್, ಮಫ್ಷಲ್ಗೆ ಹೋಗ್ತಾ ಇಲ್ಲ, ಓನ್ಲಿ ಸಿಟೀಸ್ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀವಿ. ಇಲ್ಲ, ನೆಕ್ಸ್ಟ್ ವೀಕ್ ನೋಡ್ತಾ ಇದ್ದೀವಿ ಸರ್. ಈ ವೀಕಲ್ಲೇ ಪ್ಲ್ಯಾನ್ ಇದೆ. ಹೌದು ಸರ್. ಹಾಂ ಹೌದು ಸರ್, ಖಂಡಿತ ಸರ್. ಈ ವೀಕಲ್ಲಿ ಪ್ಲ್ಯಾನ್ ಇದೆ ಸರ್. ಧನ್ಯವಾದಗಳು ವಿಜಯ್ ಸರ್. ಸೊ ನನಗೆ ಇದು ಅದೇ ಹೇಳಿದ್ನಲ್ಲಾಗಲೇ, ಈ ಒಂದು 22 ವರ್ಷ ಸ್ಟ್ರಗಲ್ಲು. ಲೈಕ್ ನನಗಿದು ಸಿನಿಮಾ ಅಂತಂದರೆ ಒಂದು ಉಸಿರು ಸರ್. ಸೊ ನನಗೆ ಆಗಲೇ ಸರ್ ಕೇಳ್ತಾಯಿದ್ರು ಮದುವೆ ಆಗಿದ್ದೀನಿ ಅಂತ, 2 ಆಗಿದ್ದೀನಿ ಅಂತಂದೆ. ಅದು 1 ಸಿನಿಮಾ ಆಗಿದ್ದೀನಿ, ಸೊ ಇನ್ನೊಂದು ಸಂಸಾರಕ್ಕೊಂದು ಆಗಿದ್ದೀನಿ ಅಂತ ಹೇಳಿ. ಸೊ ಅಷ್ಟು ತುಂಬ ಲವ್ ಮಾಡ್ತೀನಿ ಸರ್ ಸಿನಿಮಾನ ನಾನು. ಸರ್ ಅದು ಇದೆ ಆ್ಯಕ್ಚುಲಿ, ಅದನ್ನೇ ವಿಜಯ್ ಸರ್ ಹತ್ರ ಎಲ್ಲ ಮತ್ತು ಪ್ರೊಡ್ಯೂಸರ್ ಸರ್ ಹತ್ರ ನಾವೆಲ್ಲ ಡಿಸ್ಕಷನ್ಸ್ ಮಾಡಿ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಅದು ಸೊ ಆಮೇಲೆ 2ನೇ ತಾರೀಕು ಒಂದು ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ ಸರ್. ಅದು 1 ನಿಮಿಷ ಸರ್. ಸಂಪತ್ ಕುಮಾರ್ ಸರ್ ಈಗ ಬಂದಿದ್ದಾರೆ, ದಯಮಾಡಿ ವೇದಿಕೆಗೆ ಬರಬೇಕು. ಆ್ಯಂಡ್ ನಾನು ಕರುಣಾಕರ ಇಡೀ ತಂಡ T-ಶರ್ಟ್ ಹಾಕ್ಕೊಂಡು ಆನ್ ಸ್ಟೇಜ್ ನೀವೆಲ್ಲರೂ ಪಿಲ್ಲರ್ಸ್ ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ. ಟೆಕ್ನಿಕಲ್ ಟೀಮ್ ಆ್ಯಂಡ್ ಡೈರೆಕ್ಷನ್ ಟೀಮ್ ಇಲ್ಲದ ಸಿನಿಮಾ ಇಲ್ಲ. ಆ್ಯಂಡ್ ರಾಧಾ ಅವರು ಮತ್ತು ನಮ್ಮ ಆರ್ಯನ್ ಅವರು ಒಂದು ಹೂಕ್ ಸ್ಟೆಪ್ ಮಾಡಬೇಕಂತ ಎಕ್ಸ್ಪೆಕ್ಟ್ ಮಾಡಿ. ಸೊ ನಮ್ಮ ಸಿನಿಮಾ ಏಪ್ರಿಲ್ 3ಕ್ಕೆ ರಿಲೀಸ್ ಆಗುತ್ತೆ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಮಾಧ್ಯಮದವರು ಜನರನ್ನ ಥಿಯೇಟರ್ಗೆ ಕರೆಸೋಲ್ಲಿ ಸಪೋರ್ಟ್ ಮಾಡಿ. ವೈಟ್ ಲೈಟ್ ಮನು ಸರ್ಗೋಸ್ಕರ ಆನ್ ಮಾಡಿ.